ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾತ್ರಿ ಬಾರ್ ಬೆಳಗ್ಗೆ ಕ್ರಿಕೆಟ್ ಮೈದಾನವಾಗ್ತಾ ಇದೆ ಈ ಶಾಲೆಯ ಆವರಣ. ಹೊಸಪೇಟೆಯ ಸರ್ಕಾರಿ ಸರ್ದಾರ್ ಪಟೇಲ್ ಶಾಲೆಯ ಕಥೆ ಇದು. ರಾತ್ರಿ ಇದು ಬಾರ್ ಆಗುತ್ತೆ, ಬೆಳಗ್ಗೆ ಕ್ರಿಕೆಟ್ ಗ್ರೌಂಡ್ ಆಗುತ್ತೆ. ಹೊಸಪೇಟೆಯ ಸರ್ಕಾರಿ ಸರ್ದಾರ್ ಪಟೇಲ್ ಶಾಲೆಯ ಕಥೆ ಇದು, ಪ್ರತಿ ದಿನದ ಕಥೆ ಇದು. ವಿಜಯನಗರ ಜಿಲ್ಲೆ ಹೊಸಪೇಟೆಯ ಸರ್ಕಾರಿ ಪಟೇಲ್ ಹೈಸ್ಕೂಲ್. ಇನ್ನೇನು ಕೆಲವೇ ದಿನಗಳಲ್ಲಿ ಸ್ಕೂಲ್ ಕೂಡ ಸ್ಟಾರ್ಟ್ ಆಗುತ್ತೆ. ಇನ್ನೇನು ಮೇ ಮುಗಿತಾ ಬಂತು, ಜೂನಿಂದ ಮತ್ತೆ ಶಾಲೆಗಳು ಆರಂಭ ಆಗುತ್ತೆ. ರಾತ್ರಿ ಈ ಜಾಗ ಕುಡುಕರ ಅಡ್ಡೆಯಾದರೆ ಬೆಳಗ್ಗೆ ಕ್ರಿಕೆಟ್ ಆಟದ ಮೈದಾನ ಆಗುತ್ತೆ. ಕುಡಿದು ಹಾಗೆ ಆ ಬಾಟಲ್ಗಳನ್ನು ಅಲ್ಲೇ ಎಸ್ತು ಈ ಗ್ರೌಂಡ್ನ ಹಾಳು ಮಾಡ್ತಾ ಇದ್ದಾರೆ ಈ ಜನರು. ಹಾಗೆ ಅನೈತಿಕ ಚಟುವಟಿಕೆಗಳ ತಾಣ ಆಗ್ತಾ ಇದೆ ಪಟೇಲ್ ಹೈಸ್ಕೂಲ್. ಅಂದರೆ 2 ತಿಂಗಳು ಸಮ್ಮರ್ ವೆಕೇಶನ್ ಇತ್ತು, ಹೀಗಾಗಿ ಅಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ರಾತ್ರಿ ಕುಡುಕರೆಲ್ಲ ಅಲ್ಲಿ ಸೇರಿಕೊಂಡು ಕುಡಿದು ಮಜಾ ಮಾಡ್ತಾರೆ, ಅಲ್ಲೇ ಬಾಟ್ಲ್ಗಳನ್ನ ಬಿಸಾಕ್ತಾರೆ. ಬೆಳಗ್ಗೆ ಅದು ಕ್ರಿಕೆಟ್ ಗ್ರೌಂಡ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಸರ್ ಬೆಳಿಗ್ಗಿಂದ 6 o'clock ವರೆಗೂ ನೀಟಾಗಿರುತ್ತೆ ಸರ್. 6:30 ಶುರು ಮಾಡ್ತಾರೆ ಸರ್. ಎಲ್ಲ ಬಾಟ್ಲಿಗಳೆಲ್ಲ ಕುಡಿದು ಇಲ್ಲೇ ಒಡೆ ಬಡ್ದು ಇಲ್ಲೇ ಮಾಡ್ತಾರೆ ಸರ್. ಹುಡುಗರಿಗೆಲ್ಲ ಕಾಜುಗಳೆಲ್ಲ ಚುಚ್ಚುತ್ತಾವ. ಬಾದ್ರ ಕುಡ್ದು ಏನ್ ಮಾಡ್ತಾರ, ಆ ಬಾಕ್ಲಿ ಮುಡ್ದ್ನಿ ಈ ಬಾಕ್ಲಿ ಮುಡ್ದ್ನಿ ಅದನ್ನೆಲ್ಲ ಮಾಡ್ತಾರೆ ಸರ್. ಇದನ್ನ ಕೇಳೋರು ಯಾರು ಸರ್? ಸರ್ದಾರ್ ವಲ್ಲಭ ಪಟೇಲ್ ಸ್ಕೂಲಿಗೆ ಅಂತಂದು ನನ್ನೊಂದು ಮಾತು ಸರ್. ಆದ್ರೂ ಇದಕ್ಕೆ ಯಾರು ಕೇಳೋರು, ಹಕ್ಕು ಯಾರು ಇರುತ್ತೆ ಸರ್ ಇದಕ್ಕ ಅಂತ. ಬರ್ತಾರ ಹೋಗ್ತಾರ, ಅವ್ರು ಇವ್ರು ಬಂದು ಹೋಗ್ತಾರೆ ಸರ್. ಇವಾಗ ಯಾರು ಕೇಳ್ಬೇಕು ಸರ್? ಇದಕ್ಕೇನೋ ಅಲ್ಲ, ಗಿಡಕುಗಳು ಎಲ್ಲ ಒಡೆ ಬಾಡ್ದಾರ ಸರ್ ಒಳಗಡೆ. ಸರ್ ಬೆಳಿಗ್ಗಿಂದ 6 o'clock ವರೆಗೂ ನೀಟಾಗಿರುತ್ತೆ ಸರ್. 6:30 ಶುರು ಮಾಡ್ತಾರೆ ಸರ್. ಎಲ್ಲ ಬಾಟ್ಲಿಗಳೆಲ್ಲ ಕುಡಿದು ಇಲ್ಲೇ ಒಡೆ ಬಡ್ದು ಇಲ್ಲೇ ಮಾಡ್ತಾರೆ ಸರ್. ಹುಡುಗರಿಗೆಲ್ಲ ಕಾಜುಗಳೆಲ್ಲ ಚುಚ್ಚುತ್ತಾವ. ಬಾದ್ರ ಕುಡ್ದು ಏನ್ ಮಾಡ್ತಾರ, ಆ ಬಾಕ್ಲಿ ಮುಡ್ದ್ನಿ ಈ ಬಾಕ್ಲಿ ಮುಡ್ದ್ನಿ ಅದನ್ನೆಲ್ಲ ಮಾಡ್ತಾರೆ ಸರ್. ಇದನ್ನ ಕೇಳೋರು ಯಾರು ಸರ್? ಸರ್ದಾರ್ ವಲ್ಲಭ ಪಟೇಲ್ ಸ್ಕೂಲಿಗೆ ಅಂತಂದು ನನ್ನೊಂದು ಮಾತು ಸರ್. ಆದ್ರೂ ಇದಕ್ಕೆ ಯಾರು ಕೇಳೋರು, ಹಕ್ಕು ಯಾರು ಇರುತ್ತೆ ಸರ್ ಇದಕ್ಕ ಅಂತ. ಬರ್ತಾರ ಹೋಗ್ತಾರ, ಅವ್ರು ಇವ್ರು ಬಂದು ಹೋಗ್ತಾರೆ ಸರ್. ಇವಾಗ ಯಾರು ಕೇಳ್ಬೇಕು ಸರ್? ಇದಕ್ಕೇನೋ ಅಲ್ಲ.